ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ಇವತ್ತು ನಾವು 16ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 16. ಕಾಮಸ್ಸ ಭೂಯಾನ್ ನರದೇವತೆಸ್ಯಾಹ ಪುತ್ರ್ಯ ಸಮಾಮ್ನಾಯ ವಿಧೌ ಪ್ರತೀತಃ ಕ ಏವತೆ ತನಯಾಂ ನಾದ್ರಿಯೇತ ಸ್ವಯೈವ ಕಾಂತ್ಯ ಕ್ಷಿಪತಿಮಿವ ಶ್ರಿಯಂ. ಅನುವಾದ: ನಿನ್ನ ಮಗಳ ಮದುವೆಯ ಬಯಕೆ ಈಡೇರಲಿ, ಅದು ವೈದಿಕ ಗ್ರಂಥಗಳಲ್ಲಿ ಮಾನ್ಯವಾಗಿದೆ. ಅವಳ ಕೈ ಹಿಡಿಯಲು ಯಾರೂ ಒಪ್ಪಲಿಕ್ಕಿಲ್ಲ. ಅವಳು ಅದೆಷ್ಟು ಸುಂದರವಾಗಿರುವಳೆಂದರೆ ಅವಳ ಮೈಕಾಂತಿಯೊಂದರಿಂದಲೇ ಅವಳು ಆಭರಣಗಳ ಸೌಂದರ್ಯವನ್ನೂ ಮೀರುತ್ತಾಳೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಮಹರ್ಷಿಗಳು ಮನುಗೆ ಹೇಳ್ತಾರೆ, ನಿಜಕ್ಕೂ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೆ. ನಿನ್ನ ಮಗಳಿಗೂ ಕೂಡ ಇನ್ನೂ ಮದುವೆ ಆಗಿಲ್ಲ ಮತ್ತು ಯಾರಿಗೂ ಮಾತು ಕೊಟ್ಟಿಲ್ಲ. ಅದಕ್ಕೋಸ್ಕರನೇ ವೈದಿಕ ಪದ್ಧತಿಗೆ ಅನುಗುಣವಾಗಿ ನಮ್ಮ ಮದುವೆ ನಡೀಬಹುದು ಅಂತ ಹೇಳಿದರು. ಅದನ್ನು ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಇಲ್ಲಿ ಹೇಳ್ತಾರೆ, ನಿನ್ನ ಮಗಳ ಮದುವೆ ಆಗಬೇಕು ಅನ್ನುವಂಥ ಆಸೆ ಇದೆಯಲ್ಲ, ಅದು ಈಡೇರಲಿ. ಅದು ವೈದಿಕ ಗ್ರಂಥಗಳಲ್ಲೂ ಕೂಡ ಮಾನ್ಯವಾಗಿದೆ, ಅಂದರೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆಮೇಲೆ ಅವಳ ಕೈ ಹಿಡಿಯೋದಕ್ಕೆ ಯಾರು ತಾನೇ ಒಪ್ಕೊಳ್ಳೋದಿಲ್ಲ? ಯಾಕೆ? ಅವಳು ಅಷ್ಟು ಸುಂದರವಾಗಿದ್ದಾಳೆ. ಎಷ್ಟು ಸುಂದರವಾಗಿದ್ದಾಳೆ ಅಂತಂದರೆ ಅವಳ ಮೈಕಾಂತಿ ಇದೆಯಲ್ಲ, ಅದರಿಂದನೇ ಅವಳು ಆಭರಣಗಳ ಸೌಂದರ್ಯವನ್ನು ಮೀರ್ತಾಳೆ. ಈಗ ಆಭರಣಗಳನ್ನು ತೊಟ್ಕೊಂಡ್ರೆ ಒಂದು ಸೌಂದರ್ಯ ಇರುತ್ತಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವಳ ಮೈಕಾಂತಿನೇ ಅಷ್ಟೊಂದು ಸುಂದರವಾಗಿದೆ ಅಂತ ಅಂದ್ಬಿಟ್ಟು, ಅಷ್ಟು ಸೌಂದರ್ಯವತಿ ಅವಳು. ಅವಳನ್ನು ಯಾರು ತಾನೇ ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಕರ್ದಮ ಮುನಿಯು ಧರ್ಮಗ್ರಂಥಗಳಲ್ಲಿ ವಿಹಿತವಾದ ವಿವಾಹದ ಕ್ರಮದಲ್ಲಿ ದೇವಹೂತಿಯನ್ನು ಮದುವೆಯಾಗಲು ಬಯಸಿದನು. ವೈದಿಕ ಗ್ರಂಥಗಳಲ್ಲಿ ಹೇಳಲಾದಂತೆ ವರನನ್ನು ವಧುವಿನ ಮನೆಗೆ ಕರೆದು ಅಗತ್ಯ ಆಭರಣಗಳು, ಚಿನ್ನ, ಪೀಠೋಪಕರಣ ಮತ್ತು ಇತರ ಕೌಟುಂಬಿಕ ಪರಿಕರಗಳ ವರದಕ್ಷಿಣೆಯೊಂದಿಗೆ ಅವನಿಗೆ ಅವಳನ್ನು ದಾನ ರೂಪದಲ್ಲಿ ಒಪ್ಪಿಸುವುದು ಪ್ರಥಮ ಶ್ರೇಣಿಯ ಪ್ರಕ್ರಿಯೆಯಾಗಿದೆ. ಈ ವಿವಾಹದ ರೀತಿ ಇಂದೂ ಕೂಡ ಉನ್ನತ ವರ್ಗದ ಹಿಂದೂಗಳಲ್ಲಿ ಪ್ರಚಲಿತವಾಗಿದೆ. ಅಂದರೆ ಇಲ್ಲೇನು ಹೇಳ್ತಾ ಇದ್ದಾರೆ, ಕರ್ದಮ ಮುನಿ ಧರ್ಮಗ್ರಂಥಗಳಲ್ಲಿ ಹೇಳಿರುವ ಪ್ರಕಾರನೇ ಹೇಗೆ ಹೇಳಿದರೋ ಮದುವೆ ಆಗೋದಕ್ಕೆ, ಆ ಕ್ರಮದಲ್ಲಿ ದೇವಹೂತಿಯನ್ನು ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ. ವೈದಿಕ ಗ್ರಂಥಗಳಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ವರನನ್ನು ವಧುವಿನ ಮನೆಗೆ, ಅಂದರೆ ಮದುವೆ ಆಗೋ ಹುಡುಗ ಇರ್ತಾನಲ್ಲ, ಅವನನ್ನು ಹುಡುಗಿಯ ಮನೆಗೆ ಕರೆದು ಅಗತ್ಯವಾಗಿರುವಂಥ ಆಭರಣಗಳು, ಚಿನ್ನ ಮತ್ತು ಪೀಠೋಪಕರಣಗಳು, ಇನ್ನು ಬೇಕಾದಷ್ಟು ಕೌಟುಂಬಿಕ ಪರಿಕರಗಳು, ಅಂದರೆ ಒಂದು ಸಂಸಾರ ನಡೆಸೋದಕ್ಕೆ ಏನೆಲ್ಲ ಪಾತ್ರೆ, ಅದು ಇದು ಏನೇನು ವಸ್ತುಗಳು ಬೇಕಾಗುತ್ತೋ ಅದನ್ನು ವರದಕ್ಷಿಣೆ ಅಂತ ಕೊಟ್ಟುಬಿಟ್ಟು, ದಕ್ಷಿಣೆ ಕೊಡಬೇಕು ವರನಿಗೆ ಅಂತ, ದಾನವನ್ನು ಕೊಡಬೇಕಾದ್ರೆ. ಅದಕ್ಕೆ ಈಗಲೂ ಕೂಡ ದಾನ ಕೊಡಬೇಕಾದ್ರೆ ಅದರಲ್ಲಿ ಒಂದು ಚಿಲ್ಲರೆ ಕಾಸು ದಕ್ಷಿಣೆ ಅಂತ ಇಟ್ಬಿಟ್ಟು ಕೊಡ್ತಾರೆ, ಆಯಿತಾ. ಅವಳಿಗೆ ದಾನದ ರೂಪದಲ್ಲಿ ಒಪ್ಪಿಸೋದು ಇದು ಪ್ರಥಮ ಶ್ರೇಣಿಯ ಪ್ರಕ್ರಿಯೆ. ಈ ರೀತಿಯ ವಿವಾಹಗಳು ಈಗಲೂ ಕೂಡ ಉನ್ನತ ವರ್ಗದ ಹಿಂದೂಗಳಲ್ಲಿ ಪ್ರಚಲಿತನೇ ಇದೆ. ಅವರು ಕೂಡ ಇದೇ ರೀತಿ ಹುಡುಗಿಯನ್ನು ಮದುವೆ ಮಾಡಿ ಕೊಡಬೇಕಾದ್ರೆ ಈ ಥರ ಮನೆಗೆ ಬೇಕಾಗಿರುವಂಥ ಪಾತ್ರೆಗಳು, ಇನ್ನು ಏನಾದರೂ ವಸ್ತುಗಳು ಕೊಡೋದಿದ್ರೆ ಅದು, ಮತ್ತು ಹುಡುಗಿಗೆ ಚಿನ್ನ ಆಭರಣಗಳನ್ನು ಹಾಕಿ ವರದಕ್ಷಿಣೆಯ ಜೊತೆ ಅವಳನ್ನು ದಾನ ಮಾಡ್ತಾಯಿದ್ರು. ಈಗಲೂ ಕೂಡ ಇದು ಪ್ರಚಲಿತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಕನ್ಯಾ ಪಿತೃವಿಗೆ ಇದು ಶ್ರೇಷ್ಠ ಧಾರ್ಮಿಕ ಪುಣ್ಯವನ್ನು ಕರುಣಿಸುತ್ತದೆಂದು ಶಾಸ್ತ್ರಗಳಲ್ಲಿ ಘೋಷಿಸಲಾಗಿದೆ. ಅನುರೂಪನಾದ ಅಳಿಯನಿಗೆ ಮಗಳನ್ನು ದಾನ ಮಾಡುವುದು ಗೃಹಸ್ಥನ ಪುಣ್ಯಕರ್ಮಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಅಂದರೆ ಈ ರೀತಿ ಯಾರು ಮದುವೆ ಮಾಡ್ತಾರೋ, ಕನ್ಯೆಯನ್ನು ದಾನ ಮಾಡೋದಿದೆಯಲ್ಲ, ಅದು ಯಾರು ಕನ್ಯಾಪಿತೃವಾಗಿರ್ತಾನೋ ಅವನಿಗೆ ಶ್ರೇಷ್ಠ ಧಾರ್ಮಿಕ ಪುಣ್ಯವನ್ನು ಕರುಣಿಸುತ್ತೆ. ಅದಕ್ಕಿಂತ ಶ್ರೇಷ್ಠವಾದ ಪುಣ್ಯ ಇನ್ನು ಬೇರೆ ಇಲ್ಲ ಅಂತ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಒಬ್ಬ ಒಳ್ಳೆ ಅಳಿಯನಿಗೆ ಮಗಳನ್ನು ದಾನ ಮಾಡೋದು ಗೃಹಸ್ಥನ ಪುಣ್ಯಕರ್ಮಗಳು ಅಂತ ಬೇಕಾದಷ್ಟು ಇರುತ್ತಲ್ಲ, ಅದರಲ್ಲಿ ಇದು ಒಂದು ಅಂತ ಹೇಳಿದ್ದಾರೆ. ಮನುಸ್ಮೃತಿ ಎಂಬ ಧರ್ಮಗ್ರಂಥದಲ್ಲಿ 8 ರೀತಿಯ ವಿವಾಹಗಳನ್ನು ಉಲ್ಲೇಖಿಸಲಾಗಿದೆ. ಆದರೆ ಬ್ರಾಹ್ಮ ಅಥವಾ ರಾಜಸಿಕ ವಿವಾಹವೆಂಬ ಒಂದು ವಿವಾಹ ಪ್ರಕ್ರಿಯೆ ಮಾತ್ರ ಈಗ ರೂಢಿಯಲ್ಲಿದೆ.
ಅಂದರೆ ಮನುಸ್ಮೃತಿ ಅಂತ ಒಂದು ಗ್ರಂಥ ಇದೆ. ಅಂದರೆ ಮನು ಹೇಗಿರಬೇಕು, ಏನು ಮಾಡಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾನಲ್ಲ ಅದು. ಅದರಲ್ಲಿ 8 ರೀತಿಯ ವಿವಾಹಗಳನ್ನು ಹೇಳಿದಾನವನು. ಆದರೆ ಬ್ರಾಹ್ಮ ಅಂತಂದರೆ ಏನು, ರಾಜಸಿಕ ವಿವಾಹ ಅಂತ, ಆ ಒಂದು ವಿವಾಹ ಮಾತ್ರ ಈಗ ರೂಢಿಯಲ್ಲಿದೆ ಅಂತ ಹೇಳಿದ್ದಾರೆ. ಪ್ರೇಮದಿಂದ ಮಾಲಾ ವಿನಿಮಯದಿಂದ ಮತ್ತು ವಧುವಿನ ಅಪಹರಣದಿಂದ ಆಗುವ ಇತರ ಬಗೆಯ ವಿವಾಹವನ್ನು ಈ ಕಲಿಯುಗದಲ್ಲಿ ನಿಷೇಧಿಸಲಾಗಿದೆ. ಅಂದರೆ ಆಯಾ ಕಾಲಕ್ಕೆ ತಕ್ಕಂಗೆ ಮದುವೆಗಳು ಇರ್ತಾ ಇತ್ತು. ಆದರೆ ಕಲಿಯುಗದಲ್ಲಿ ಈಗ ರಾಜಸಿಕ ವಿವಾಹ ಅನ್ನೋದು ಮಾತ್ರ ರೂಢಿಯಲ್ಲಿದೆ. ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋದು, ಮತ್ತು ಬರೀ ಹಾರವನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ತಾರಲ್ಲ ಅದರಿಂದ, ಮತ್ತು ಆ ಹೆಣ್ಣು ಹುಡುಗಿನ ಅಪಹರಣ ಮಾಡ್ಕೊಂಡು ಹೋಗೋದು, ಈ ಅಪಹರಣ ಮಾಡ್ಕೊಂಡು ಹೋಗಿ ಮದುವೆ ಆಗೋದಿದೆಯಲ್ಲ, ಇದೆಲ್ಲವನ್ನು ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ತಮ್ಮ ಲಹರಿಯ ಮೇರೆಗೆ ಇತರ ರಾಜಭವನದಿಂದ ರಾಜಕುಮಾರಿಯನ್ನು ಅಪಹರಿಸುತ್ತಿದ್ದರು. ಆಗ ಆ ಕ್ಷತ್ರಿಯರ ಮತ್ತು ಕನ್ಯೆಯ ಕುಟುಂಬದವರ ನಡುವೆ ಹೊಡೆದಾಟ ನಡೆಯುತ್ತಿತ್ತು. ಅಪಹರಣಕಾರ ಗೆದ್ದರೆ ಕನ್ಯೆಯನ್ನು ಅವನಿಗೆ ವಿವಾಹ ಮಾಡಿಕೊಡಲಾಗುತ್ತಿತ್ತು. ಕೃಷ್ಣನೂ ಕೂಡ ರುಕ್ಮಿಣಿಯನ್ನು ಈ ವಿಧಾನದಿಂದಲೇ ಮದುವೆಯಾಗಿದ್ದನು. ಅವನ ಕೆಲವು ಮಕ್ಕಳು ಮತ್ತು ಮೊಮ್ಮಕ್ಕಳು ಕೂಡ ಅಪಹರಣದಿಂದಲೇ ಮದುವೆ ಮಾಡಿಕೊಂಡಿದ್ದರು. ಕೃಷ್ಣನ ಮೊಮ್ಮಕ್ಕಳು ದುರ್ಯೋಧನನ ಮಗಳನ್ನು ಅಪಹರಿಸಿದ್ದರು. ಅದು ಕುರು ಮತ್ತು ಯದುವಂಶದ ಮಧ್ಯೆ ಹೊಡೆದಾಟಕ್ಕೆ ಕಾರಣವಾಗಿತ್ತು. ಆ ಬಳಿಕ ಕುರುವಂಶದ ಹಿರಿಯ ಸದಸ್ಯರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು. ಅಂತಹ ವಿವಾಹಗಳು ಹಿಂದಿನ ಕಾಲದಲ್ಲಿ ರೂಢಿಯಲ್ಲಿದ್ದವು, ಆದರೆ ಈ ದಿನಗಳಲ್ಲಿ ಅವು ಅಸಾಧ್ಯವಾಗಿವೆ, ಏಕೆಂದರೆ ಕ್ಷತ್ರಿಯ ಜೀವನದ ಕಟ್ಟುನಿಟ್ಟಾದ ತತ್ವಗಳು ಇಂದು ಇಲ್ಲ. ಈಗ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಹಿಂದಿನ ಕಾಲದಲ್ಲಿ ಬೇಕಾದಷ್ಟು ರೀತಿಯ ಮದುವೆಗಳಾಗ್ತಿತ್ತು, ಆದರೆ ಈಗ ಕಲಿಯುಗದಲ್ಲಿ ರಾಜಸಿಕ ವಿವಾಹ ಮಾತ್ರ ಇದೆ. ಪ್ರೀತಿ ಮಾಡೋದು ಅಥವಾ ಮಾಲೆಯನ್ನು ವಿನಿಮಯ ಮಾಡಿಕೊಳ್ಳೋದು ಅಥವಾ ವಧುವನ್ನು ಅಪಹರಣ ಮಾಡುವಂಥದ್ದು, ಈ ರೀತಿಯ ವಿವಾಹಗಳನ್ನು ಕಲಿಯುಗದಲ್ಲಿ ನಿಷೇಧ ಮಾಡಿದ್ದಾರೆ. ಹಿಂದಿನ ಕಾಲದಲ್ಲಿ ಕ್ಷತ್ರಿಯರು ಏನು ಮಾಡ್ತಾಯಿದ್ರು, ತಮಗೆ ಯಾವುದಾದ್ರೂ ಕನ್ಯೆ ಇಷ್ಟ ಆಯಿತು ಅಂತಂದರೆ ಆ ರಾಜಭವನದಿಂದ ರಾಜಕುಮಾರಿಯನ್ನು ಅಪಹರಣ ಮಾಡ್ಕೊಂಡು ಬರ್ತಿದ್ರು. ಆಮೇಲೆ ಏನಾಗ್ತಾ ಇತ್ತು, ಆ ರಾಜಕುಮಾರಿ ಯಾರಿರ್ತಾ ಇದ್ಲೋ ಅವರು ಮತ್ತು ಅಂದರೆ ಕನ್ಯೆಯ ಕುಟುಂಬದವರು, ಅವರು ಮತ್ತು ಕ್ಷತ್ರಿಯರು ಯಾರು ಕರ್ಕೊಂಡು ಹೋಗಿರ್ತಾನೋ, ಅಪಹರಣ ಮಾಡ್ಕೊಂಡು ಹೋಗಿರ್ತಾನೋ, ಅವರಿಬ್ಬರ ಮಧ್ಯೆ ಹೊಡೆದಾಟ ನಡೀತಾ ಇತ್ತು. ಅಪಹರಣ ಮಾಡದವನು ಏನಾದರೂ ಗೆದ್ದರೆ ಆ ಹೋರಾಟದಲ್ಲಿ ಅವನಿಗೆ ಕೊಟ್ಟು ಮಗಳನ್ನು ಮದುವೆ ಮಾಡಿಕೊಡ್ತಾ ಇದ್ರು. ಇದೇ ರೀತಿ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ತಾ ಇದ್ದಾರೆ. ಕೃಷ್ಣ ಕೂಡ ಇದೇ ರೀತಿ ರುಕ್ಮಿಣಿಯನ್ನು ಮದುವೆ ಆಗಿದ್ದ, ಮತ್ತು ಅವನ ಕೆಲವು ಮಕ್ಕಳು ಮೊಮ್ಮಕ್ಕಳು ಕೂಡ ಇದೇ ರೀತಿ ಅಪಹರಣ ಮಾಡೇ ಮದುವೆ ಮಾಡ್ಕೊಂಡಿದ್ರು. ಈಗ ಕೃಷ್ಣನ ಮೊಮ್ಮಗ ದುರ್ಯೋಧನನ ಮಗಳನ್ನು ಅಪಹರಣ ಮಾಡಿರ್ತಾನೆ, ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತ. ಹಾಗೇನಾಗುತ್ತೆ, ಕುರು ಮತ್ತು ಯದುವಂಶದ ಮಧ್ಯೆ ಹೊಡೆದಾಟ ನಡೆಯುತ್ತೆ. ಸೊ ಆಮೇಲೆ ಒಂದು ಒಡಂಬಡಿಕೆಯನ್ನು ಅಂದರೆ ಒಂದು ಒಪ್ಪಿಗೆಯನ್ನು ಮಾಡ್ಕೊಳ್ತಾರೆ, ಈ ರೀತಿ ಮಾಡಬೇಕು ಅಂತಂದ್ಬಿಟ್ಟು. ಕುರುವಂಶದ ಹಿರಿಯ ಸದಸ್ಯರು ಅವರು ಏನೋ ಒಂದು ಡಿಸಿಷನ್ ತಗೊಂಡು ಅವರು ಈ ರೀತಿಯ ಮದುವೆಗಳನ್ನೆಲ್ಲ ಮಾಡ್ತಿದ್ರು. ಅಂಥ ಒಂದು ಮದುವೆಗಳು ಹಿಂದಿನ ಕಾಲದಲ್ಲಿ ರೂಢಿಯಲ್ಲಿದ್ವು. ಆದರೆ ಈ ದಿನಗಳಲ್ಲಿ ಅವೆಲ್ಲ ಅಸಾಧ್ಯ. ಯಾಕೆ ಅಂತಂದರೆ ಕ್ಷತ್ರಿಯ ಜೀವನದ ಕಟ್ಟುನಿಟ್ಟಾದ ತತ್ವಗಳು ಇವತ್ತಿಲ್ಲ. ಯಾಕಂದರೆ ಕ್ಷತ್ರಿಯರು ಅಂತ ಅನ್ನಿಸ್ಕೊಂಡಿರೋರು ಕ್ಷತ್ರಿಯರು ಹೇಗೆ ನಡ್ಕೋಬೇಕೋ ಹಾಗೆ ನಡ್ಕೊಳ್ಳಲ್ಲ. ಅದ್ರ ಬಗ್ಗೆ ಅವರಿಗೆ ಜ್ಞಾನನೂ ಇಲ್ಲ, ತಿಳ್ಕೊಳ್ಳುವಂಥ ಒಂದು ಆಸಕ್ತಿನೂ ಅವ್ರಿಗಿರೋದಿಲ್ಲ, ಹೇಳಿದ್ರು ಅದನ್ನು ಕೇಳೋದಿಲ್ಲ. ಅದಕ್ಕೋಸ್ಕರ ಈಗ ಅವೆಲ್ಲ ಇಲ್ಲ ಅಂತ ಹೇಳಿದ್ದಾರೆ. ಭಾರತವು ಪಾಶ್ಚಾತ್ಯ ದೇಶಗಳನ್ನು ಅವಲಂಬಿಸಿದ್ದರಿಂದ ಅದರ ವರ್ಣಾಶ್ರಮ ಪದ್ಧತಿಯ ನಿರ್ದಿಷ್ಟ ಪ್ರಭಾವ ನಶಿಸಿ ಹೋಗಿದೆ. ಧರ್ಮಗ್ರಂಥಗಳ ಪ್ರಕಾರ ಈಗ ಪ್ರತಿಯೊಬ್ಬರೂ ಶೂದ್ರನೇ. ಹುಸಿ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ತಮ್ಮ ಸಾಂಪ್ರದಾಯಿಕ ಕರ್ಮಗಳನ್ನು ಮರೆತಿದ್ದಾರೆ. ಆ ಕರ್ಮಗಳೆಲ್ಲ ಈಗ ಇಲ್ಲವಾದ್ದರಿಂದ ಅವರೆಲ್ಲರನ್ನೂ ಶೂದ್ರರೆಂದು ಕರೆಯಲಾಗಿದೆ. ಇದನ್ನು ಧರ್ಮಗ್ರಂಥಗಳಲ್ಲಿ ಕಲೋ ಶೂದ್ರ ಸಂಭವ ಎಂದು ಹೇಳಲಾಗಿದೆ. ಈ ಕಲಿಯುಗದಲ್ಲಿ ಪ್ರತಿಯೊಬ್ಬನೂ ಶೂದ್ರರಂತೆಯೇ ಇರುವನು. ಹಿಂದಿನ ಕಾಲದಲ್ಲಿ ಸಾಂಪ್ರದಾಯಿಕ ಸಾಮಾಜಿಕ ಪದ್ಧತಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತಿದ್ದರು, ಆದರೆ ಈ ಕಲಿಯುಗದಲ್ಲಿ ಅವುಗಳನ್ನು ಯಾರೂ ಅನುಸರಿಸುತ್ತಿಲ್ಲ. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ಭಾರತ
ಪಾಶ್ಚಾತ್ಯ ದೇಶಗಳನ್ನು ಅವಲಂಬಿಸಿದೆ. ಈಗ ನಾವು ಡಿಪೆಂಡ್ ಆಗಿಬಿಟ್ಟಿದ್ದೀವಿ ವೆಸ್ಟರ್ನ್ ಕಂಟ್ರೀಸ್ಗೆ. ಅವ್ರ ಥರನೇ ಟೈಮಿಂಗ್ಸ್ನ ಫಾಲೋ ಮಾಡೋದು, ಊಟ ಉಪಚಾರಗಳು, ಉಡುಗೆ ತೊಡುಗೆಗಳು ಎಲ್ಲವೂ ಕೂಡ ಅವಲಂಬನೆ ಆಗೋಗಿದೆ. ಅದಕ್ಕೋಸ್ಕರ ಇಲ್ಲಿ ವರ್ಣಾಶ್ರಮ ಪದ್ಧತಿ ಕಂಪ್ಲೀಟಾಗಿ ನಾಶ ಆಗೋಗಿದೆ. ಈಗ ಧರ್ಮಗ್ರಂಥಗಳಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈಗ ಪ್ರತಿಯೊಬ್ಬನು ಕೂಡ ಶೂದ್ರನೇ, ಯಾರು ಬ್ರಾಹ್ಮಣರು ಇಲ್ಲ ವೈಶ್ಯರು ಇಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಣರು ಕ್ಷತ್ರಿಯರು ಮತ್ತು ವೈಶ್ಯರು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಧರ್ಮಗ್ರಂಥಗಳಲ್ಲಿ. ಸುಳ್ಳು ಬ್ರಾಹ್ಮಣರು ಕ್ಷತ್ರಿಯರು ಮತ್ತು ವೈಶ್ಯರು ಇವರೇ ಇದ್ದಾರೆ ಈಗ, ಆಯಿತಾ. ಈಗ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿರ್ತಾರೆ ಅಷ್ಟೇ, ಅವರು ಬ್ರಾಹ್ಮಣತ್ವವನ್ನು ಏನಾದರೂ ಫಾಲೋ ಮಾಡ್ತಾರಾ, ಅವರಲ್ಲಿ ಏನಾದರೂ ಅಂಥ ಗುಣಗಳಿರುತ್ತಾ? ಇಲ್ಲ. ಬ್ರಾಹ್ಮಣರು ಏನು ಮಾಡಬೇಕು? ಧರ್ಮಗ್ರಂಥಗಳನ್ನು ಅಧ್ಯಯನ ಮಾಡೋದು, ಬೇರೆಯವರಿಗೆ ತಿಳುವಳಿಕೆ ಹೇಳೋದು, ಈ ಕೆಲಸ ಮಾಡಬೇಕು. ಈಗ ಬ್ರಾಹ್ಮಣರೇ ಆಫೀಸ್ಗಳಲ್ಲಿ ಹೋಗಿ ಶೂದ್ರರ ಹಾಗೆ ದುಡಿತಾ ಇದ್ದಾರೆ, ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಧರ್ಮಶಾಸ್ತ್ರಗಳು ಅಧ್ಯಯನ ಮಾಡೋದು ಇದೆಲ್ಲ ಯಾವುದು ಮಾಡೋದಿಲ್ಲ. ಅದಕ್ಕೆ ಇಲ್ಲಿ ಹುಸಿ ಬ್ರಾಹ್ಮಣರು ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಕ್ಷತ್ರಿಯರಿಗೂ ಅನ್ವಯಿಸುತ್ತೆ, ವೈಶ್ಯರಿಗೂ ಕೂಡ ಅನ್ವಯಿಸುತ್ತೆ. ಅವರು ತಮ್ಮ ತಮ್ಮ ಸಾಂಪ್ರದಾಯಿಕ ಕರ್ಮಗಳನ್ನು, ಸಾಂಪ್ರದಾಯಿಕವಾಗಿ ಏನು ಕೆಲಸಗಳು ಬಂದಿರುತ್ತೋ ಅದನ್ನೆಲ್ಲ ಮರ್ತು ಹೋಗಿದ್ದಾರೆ, ಮಾಡೋದಿಲ್ಲ ಅವರು. ಈ ಕರ್ಮಗಳೆಲ್ಲ ಈಗ ಇಲ್ಲದೆ ಇರೋದ್ರಿಂದ, ಅವರವರು ತಮ್ಮ ತಮ್ಮ ಕರ್ಮಗಳನ್ನು ಮಾಡ್ತಾ ಇಲ್ಲದೆ ಇರೋದ್ರಿಂದ ಎಲ್ಲರೂ ಕೂಡ ಶೂದ್ರರು ಅಂತಲೇ ಅನ್ನಿಸ್ಕೊಳ್ತಾರೆ. ಇದನ್ನು ಧರ್ಮಗ್ರಂಥಗಳಲ್ಲಿ ಏನು ಹೇಳ್ತಾರೆ? ಕಲೌ ಶೂದ್ರ ಸಂಭವ ಅಂತ ಹೇಳಿದ್ದಾರೆ. ಅಂದರೆ ಏನು? ಕಲಿಯುಗದಲ್ಲಿ ಪ್ರತಿಯೊಬ್ಬನೂ ಕೂಡ ಶೂದ್ರನ ಹಾಗೆಯೇ ಇರ್ತಾನೆ. ಹಿಂದಿನ ಕಾಲದಲ್ಲಿ ಬ್ರಾಹ್ಮಣ ಅಂತಂದರೆ ಅವನ ಕರ್ತವ್ಯವನ್ನೇ ಅವನು ಮಾಡ್ತಾ ಇದ್ದ. ಅವನದು ಅಂತ ಡ್ಯೂಟಿ ಇರುತ್ತೆ, ಅವನು ಹೇಗೆ ನಡ್ಕೋಬೇಕು, ಏನು ಕೆಲಸ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಎಲ್ಲ ಅದೇ ರೀತಿ ನಡ್ಕೊಳ್ತಾ ಇದ್ದ. ಒಬ್ಬ ಕ್ಷತ್ರಿಯನಾಗಿರೋನು ಏನು ಮಾಡಬೇಕು, ತನ್ನ ಕರ್ತವ್ಯ ಏನು ಅಂತ ತಿಳ್ಕೊಂಡು ಅದ್ರ ಪ್ರಕಾರ ನಡ್ಕೊಳ್ತಾ ಇದ್ದ. ಒಬ್ಬ ವೈಶ್ಯ ಕೂಡ ಅದೇ ರೀತಿ ನಡ್ಕೊಳ್ತಾ ಇದ್ದ. ಆದರೆ ಈಗ ಅದನ್ನು ಯಾರೂ ಅನುಸರಣೆ ಮಾಡೋದಿಲ್ಲ. ಅದಕ್ಕೆ ಎಲ್ಲರನ್ನೂ ಕೂಡ ಕಲೌ ಶೂದ್ರ ಸಂಭವ ಅಂತ ಹೇಳಿದ್ದಾರೆ. ಅಂದರೆ ಏನು ಅರ್ಥ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕಲಿಯುಗದಲ್ಲಿ ಪ್ರತಿಯೊಬ್ಬನು ಶೂದ್ರನೇ, ಆ ರೀತಿನೇ ಇರ್ತಾನೆ ಅಂತ ಅದೇ ರೀತಿ ನಾವು ಇರ್ತೀವಿ. ಈಗ ಒಬ್ಬ ಬ್ರಾಹ್ಮಣನ ಮನೇಲಿ ಹುಟ್ಟಿದ್ರು ಕೂಡ ಅವನು ಶುಚಿತ್ವವನ್ನು ಕಾಪಾಡ್ತಾನ, ಸ್ನಾನ ಮತ್ತು ಸಂಧ್ಯಾ ವಂದನೆ ಇದನ್ನೆಲ್ಲ ಸರಿಯಾಗಿ ಮಾಡ್ತಾನ, ದೇವರ ಆರಾಧನೆ ಮಾಡ್ತಾನ, ಧರ್ಮಗ್ರಂಥಗಳ ಅಧ್ಯಯನ ಮಾಡ್ತಾನ, ಪ್ರವಚನಗಳನ್ನು ಬೇರೆಯವ್ರಿಗೆ ಹೇಳ್ತಾನ? ಯಾವುದೂ ಮಾಡೋದಿಲ್ಲ. ಅವನಿಗೇನೂ ಗೊತ್ತಿರೋದಿಲ್ಲ. ಅವರವರ ಕರ್ಮಗಳನ್ನು ಮಾಡೋದನ್ನು ಇಲ್ಲಿ ಮರ್ತಿದ್ದಾರೆ, ಅನುಸರಣೆ ಮಾಡೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಕೂಡ ಇಲ್ಲಿ ಶೂದ್ರರೇ ಆಗಿರ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.